ಮಂಗಳೂರು ಸೆಂಟ್ರಲ್ ರೈಲ್ವೆ ನಿಲ್ದಾಣದಲ್ಲಿ ಭದ್ರತಾ ವೈಫಲ್ಯ ಆಗ್ತಾ ಇದೆ. ಡೇಂಜರಸ್ ಟ್ರ್ಯಾಕ್ ನಲ್ಲಿ ಜನರು ಬೇಕಾಬಿಟ್ಟಿ ಅಂತ ಓಡಾಡಿಕೊಂಡಿದ್ದಾರೆ. ಮುಖ್ಯ ದ್ವಾರವನ್ನ ಬಿಟ್ಟು ಪರ್ಯಾಯ ಮಾರ್ಗದಲ್ಲಿ ಪ್ರಯಾಣಿಕರು ಎಂಟ್ರಿ ಕೊಡ್ತಾ ಇದ್ದಾರೆ. ರೈಲ್ವೆ ನಿಲ್ದಾಣದ ನಿರ್ಲಕ್ಷ್ಯದ ವಿರುದ್ಧ ಸಾಮಾಜಿಕ ಹೋರಾಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 3 ಹಾಗೂ 4ನೇ ಪ್ಲಾಟ್ಫಾರ್ಮ್ನಲ್ಲಿ ಸೂಕ್ತ ಭದ್ರತಾ ವ್ಯವಸ್ಥೆಯೇ ಇಲ್ಲ. ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಇಲ್ಲ. ಸ್ಥಳೀಯ ಠಾಣೆಯ ಪೊಲೀಸ್ ಸಿಬ್ಬಂದಿಯೂ ಇಲ್ಲ. ಭಯೋತ್ಪಾದನೆಯ ಆತಂಕದ ನಡುವೆ ರೈಲ್ವೆ ಇಲಾಖೆಯ ಈ ನಿರ್ಲಕ್ಷ್ಯ ಕೂಡ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಆದಷ್ಟು ಬೇಗ ಪ್ರಯಾಣಿಕರಿಗೆ ಭದ್ರತೆ ನೀಡಬೇಕು ಅಂತ ಆಗ್ರಹಿಸಲಾಗಿದೆ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಭಯೋತ್ಪಾದನಾ ಘಟನೆಗಳು ಹೆಚ್ಚಾಗಿ ಬೆಳಕಿಗೆ ಬರ್ತಾ ಇದೆ. ಆತಂಕದಲ್ಲೇ ಇರುವಂಥದ್ದು. ಹೀಗಿರುವಂಥ ಸಂದರ್ಭದಲ್ಲಿ ಎಚ್ಚೆತ್ತುಕೊಳ್ಬೇಕು, ಅಲರ್ಟ್ ಆಗಿರಬೇಕು. ಅದೇ ಈ ರೀತಿಯಾಗಿ ಭದ್ರತಾ ಲೋಪ ಇರೋದು ಮಂಗಳೂರು. ನಾವು ಆ ಪ್ಲೇಸನ್ನು ಯಾವ ರೀತಿಯಾಗಿ ಕರಿತೀವಿ ಅನ್ನೋದು ಗೊತ್ತಿರುವಂಥ ವಿಚಾರ. ಎಂಥದೇ ವಿಚಾರಗಳು ಆದ್ರೂ, ಏನೇ ಬೆಳವಣಿಗೆಗಳಾದ್ರೂ ತುಂಬ ಸೆನ್ಸಿಟಿವ್ ಪ್ಲೇಸ್ ಅದು. ಸೊ ಇಂಥಲ್ಲೇ ಒಂದು ಭದ್ರತೆ ಅನ್ನೋದು ಇಲ್ಲ ಅನ್ನೋದು ನೋಡಿ, ನೀವು ಗಮನಿಸ್ತಾ ಇದ್ದೀರಾ. ಎಲ್ಲಿಂದ ಎಂಟ್ರಿ ಕೊಡ್ತಿದ್ದಾರೋ, ಎಲ್ಲಿ ಎಕ್ಸಿಟ್ ಆಗ್ತಾರೋ ಒಂದು ಗೊತ್ತಾಗ್ತಾ ಇಲ್ಲ. ಬೆಕ್ಕಾಬಿಟ್ಟು ಓಡಾಡ್ಕೊಂಡಿದ್ದಾರೆ. ಭದ್ರತೆ ಅನ್ನೋದು ಎಲ್ಲಿ? ಚೆಕ್ ಮಾಡಿ ಒಳಗೆ ಬಿಡಬೇಕಲ್ಲ, ಎಲ್ಲಿ ಚೆಕ್ ಮಾಡಿ ಒಳಗೆ ಬಿಡ್ತಾ ಇದ್ದಾರೆ? ಸಿಬ್ಬಂದಿಗೆ ಇಲ್ಲ. ಭಯೋತ್ಪಾದನೆ ಅಂತ ಅಷ್ಟೇ ಅಲ್ಲ, ಏನೋ ಹೆಚ್ಚು ಕಮ್ಮಿ ಆದರೆ ಈಗ ಟ್ರ್ಯಾಕ್ಗಳನ್ನು ಹಾಗೆ ದಾಟ್ಕೊಂಡು ಓಡಾಡ್ತಾ ಇದ್ದಾರೆ ಅಷ್ಟಕ್ಕೊಂದು ಜನ. ಏನೋ ಅಪಘಾತಗಳು ಸಂಭವಿಸಿದ್ರೆ ಯಾರು ಹೊಣೆ? ಅದಕ್ಕೆ ಭದ್ರತೆ ಅನ್ನೋದು ಬೇಕಲ್ವಾ? ಅದು ಎಲ್ಲಿದೆ ಅನ್ನೋದು ಪ್ರಶ್ನೆ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ಚಿಟ್ ಚಾಟ್ ಮಾಡಿದ್ದಾರೆ, ನೋಡೋಣ ಬನ್ನಿ. ಮಂಗಳೂರಿನ ಸೆಂಟ್ರಲ್ ರೈಲ್ವೆ ನಿಲ್ದಾಣದಲ್ಲಿ ಭದ್ರತಾ ವೈಫಲ್ಯದ ಬಗ್ಗೆ ಸಾಕಷ್ಟು ಒಂದು ಜನಾಕ್ರೋಶ ಅನ್ನುವಂಥದ್ದು ವ್ಯಕ್ತವಾಗ್ತಾ ಇದೆ. ಆ ಸೆಂಟ್ರಲ್ ರೈಲ್ವೆ ನಿಲ್ದಾಣದಿಂದ ದೇಶದ ನಾನಾ ಭಾಗಕ್ಕೆ ಜನರು ಪ್ರಯಾಣವನ್ನ ಮಾಡ್ತಾರೆ. ಪ್ರಯಾಣ ಮಾಡುವಂತಹ ಜನರಿಗೆ ಯಾವ ರೀತಿಯ ಭದ್ರತೆ ಇದೆ, ಅಥವಾ ಪ್ಲಾಟ್ಫಾರ್ಮ್ ಮೇಲೆ, ರೈಲ್ವೆ ಟ್ರ್ಯಾಕ್ ಮೇಲೆ ಬೇಕಾಬಿಟ್ಟಿಯಾಗಿ ಜನರು ಓಡಾಡ್ತಾ ಇದ್ದಾರೆ, ಇದರ ಮೇಲೆ ಯಾವುದೇ ನಿಯಂತ್ರಣ ಇಲ್ಲ ಅನ್ನುವಂತಹ ರೀತಿಯ ಒಂದು ಆಕ್ರೋಶಗಳು, ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಸಾಮಾಜಿಕ ಹೋರಾಟಗಾರರಾಗಿರುವಂತಹ ಜೆರಾಲ್ಡ್ ಟವರ್ಸ್ ಅವರಿದ್ದಾರೆ. ಅವ್ರ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಏನಾಗಿದೆ ರೈಲ್ವೆ ಸ್ಟೇಷನ್ ಅಲ್ಲಿ? ಯಾವ ರೀತಿ ಭದ್ರತಾ ವೈಫಲ್ಯ ಅಲ್ಲಿರುವಂಥದ್ದು? ಮಂಗಳೂರಿನ ಸೆಂಟ್ರಲ್ ರೈಲ್ವೆ ನಿಲ್ದಾಣದಲ್ಲಿ ಸಮಸ್ಯೆಗಳು ಬಹಳಷ್ಟಿವೆ. ಆದರೆ ಈ ಸಮಸ್ಯೆಗಳ ಪೈಕಿ ದೊಡ್ಡ ಸಮಸ್ಯೆ ಏನಂತ ಹೇಳಿದರೆ ಭದ್ರತೆಯ ಲೋಪದೋಷಗಳು. ನಾನೇ ಹೋಗಿರುವಾಗ ನಾನು ನೋಡ್ತಾ ಇದ್ದೇನೆ, ಆವಾಗ ಒಂದು 2-3 ಸಾರಿ ಹೋದೆ ಈ ತಿಂಗಳಲ್ಲಿ, ಡಿಸೆಂಬರ್ ಜನವರಿಯಲ್ಲಿ. ಸುಮಾರು 25ರಿಂದ 250 ಜನರು ಇರುವುದನ್ನು ನೋಡಿದೆ. ವಾರದ ಒಂದು ದಿವಸ ಅವತ್ತು ತುಂಬ ರಶ್ ಇತ್ತು. ನಾನು ನೋಡ್ತಾ ಇದ್ದೇನೆ ಆ ಕಡೆ ಈ ಕಡೆ. ಮೊದಲು ಅಲ್ಲಿ ಆ ಬಿಡ್ಲಿಕ್ಕೆ ಬರುವಾಗ 3ನೇ ಮತ್ತು 4ನೇ ಪ್ಲಾಟ್ಫಾರ್ಮ್ ಅಲ್ಲಿ ಗಾಡಿ ತಿರುಗಿಕೊಂಡು ಬರಲಿಕ್ಕೆ ವ್ಯವಸ್ಥೆ ಇತ್ತು. ಅದಕ್ಕೆ ಈಗ ಕಬ್ಬಿಣದ ಪೈಪ್ ಹಾಕಿ ನಡ್ಕೊಂಡು ಗಾಡಿ ತಿರುಗಿಸ್ಲಿಕ್ಕೆ ಸ್ಥಳ ಇಲ್ಲ. ಅಂಗವಿಕಲರು ಮತ್ತು ಹಿರಿಯ ನಾಗರಿಕರು ಕಷ್ಟಪಡ್ತಾ ಇದ್ದಾರೆ. ಭದ್ರತೆ ಏನಂತ ಹೇಳಿದರೆ ಒಂದೇ ಒಂದು ಅಲ್ಲಿ RPF, ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್, ಅಥವಾ ನಮ್ಮ ರೈಲ್ವೆ ನಿಲ್ದಾಣಕ್ಕೆ ಯಾವುದು ಪೊಲೀಸ್ ಠಾಣೆ ಲಗವಾಗ್ತದೆ ಅಲ್ಲಿಯ ಪೊಲೀಸ್ನವರು ಯಾರು ಕೂಡ ಅವರಿಗೆ ರಸ್ತೆಯಲ್ಲಿ ಡ್ಯೂಟಿ ಮಾಡ್ಬೋದು. ರೈಲ್ವೆ ನಿಲ್ದಾಣಕ್ಕೆ ಅಂತೇಳಿ RPF ಇದೆ, ಯಾರೂ ಇಲ್ಲ. CC ಕ್ಯಾಮರಾ ಇಲ್ಲ. ಇವತ್ತು ನಾವು ನಮ್ಮ ಭಾರತ ದೇಶದಲ್ಲಿ ನೋಡ್ತಾ ಇದ್ದಾವೆ ಭಯೋತ್ಪಾದನೆ ಯಾವ ರೀತಿ ಎಲ್ಲೆಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತೇಳಿ. ನಾವು ಆದ ನಂತರ ಕೂಗುವುದಲ್ಲ, ಆಗುವ ಮೊದಲು ನಾವು ಅದರ ಮುಂಜಾಗ್ರತೆ ವಹಿಸಬೇಕು. ಆದ ಕಾರಣ ನಾನು ಇವತ್ತು ರೈಲ್ವೆ ಮೇಲಧಿಕಾರಿಯವರ ಹತ್ರ ಮತ್ತು ಅದಕ್ಕೆ ಸಂಬಂಧಪಟ್ಟ ಇಲಾಖೆ, ಅದೇ ರೀತಿ ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಅದಕ್ಕೆ ಸಂಬಂಧ ಆಗ್ತಾರೆ. ಭದ್ರತೆಯ ದೃಷ್ಟಿಯಲ್ಲಿ ಅಲ್ಲಿ ಏನೆಲ್ಲ ಕ್ರಮ ತೆಗೆದುಕೊಳ್ಬೇಕು ಅದನ್ನು ಕೂಡಲೇ ಕ್ರಮ ತೆಗೊಳ್ಬೇಕಂತೇಳಿ ನಾನು ಕೇಳ್ತೇನೆ. ಯಾಕಂತೇಳಿದರೆ CC ಕ್ಯಾಮರಾ ಆದರೆ ಒಂದು ಕಡೆ ಅದನ್ನು ಮಾನಿಟರ್ ಮಾಡ್ತಾರೆ. RPFನವರಾದರೆ ಅಥವಾ ಟಿಕೆಟ್ TC ಅಂತ ಹೇಳಿದರೆ ಅವರು ನೋಡ್ತಾರೆ ಅವರ ಕಣ್ಣಲ್ಲಿ. ಆದರೆ ಇಲ್ಲಿ ಯಾರೂ ಕೂಡ ನೋಡುವವರಿಲ್ಲ ಅಂತೇಳಿ ಹೇಳುವಾಗ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಏನಾದರೂ ಆಗುವ ಸಂದರ್ಭ ಉಂಟು. ನಾನು ಇದಕ್ಕಿಂತ ಮೊದಲು ಹೇಳಿದ್ದನ್ನು ಕೆಲವು ವಿಚಾರಗಳು ಅದು ನಂತರ ಆಗಿವೆ. ಆದ ನಂತರ ನಾವು ಪಶ್ಚಾತ್ತಾಪ ಪಟ್ಟು ಏನು ಪ್ರಯೋಜನ ಇಲ್ಲ. ಈಗ ಅಲ್ಲಿ ಯಾವ ರೀತಿಯ ಒಂದು ವೈಫಲ್ಯತೆ ಇದೆ ಅದನ್ನು ಸರಿದೂಗಿಸುವಂಥ ನಿಟ್ಟಿನಲ್ಲಿ ಯಾಕೆ ಈ ರೀತಿಯ ನಿರ್ಲಕ್ಷ್ಯವನ್ನು ತೋರಲಾಗ್ತಾ ಇದೆ? ಇದಕ್ಕೆ ಕಾರಣ ಏನು? ದೊಡ್ಡ ದೊಡ್ಡ ರೈಲುಗಳು ಬಂದಿರುವಂಥದ್ದು, ವಂದೇ ಭಾರತ್ನಂಥ ಒಂದು ಮಹಾ ಖ್ಯಾತಿಯನ್ನು ಪಡೆದಂಥ ರೈಲುಗಳು ಬಂದಿದೆ. ಈ ಸಂದರ್ಭದಲ್ಲಿ ಯಾಕೆ ಈ ರೀತಿಯ ನಿರ್ಲಕ್ಷ್ಯವನ್ನು ತೋರಲಾಗ್ತಾ ಇದೆ ಅಂತ ನೋಡಿ, ಇವತ್ತು ರೈಲ್ವೆಯಲ್ಲಿ ಪ್ರಯಾಣಿಸುವವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಬಂದಿದೆ. ಮೊದಲನಾಗೆಲ್ಲ ಒಂದು 10-15 ವರ್ಷಗಳ ಮೊದಲು ಇವತ್ತಿನ 10ರಲ್ಲಿ 1-2 ಪಾಲಿನಷ್ಟು ಇತ್ತು. ಇವಾಗ 8 ಪಾಲು ಜನಸಂಖ್ಯೆ ನಮ್ಮ ಪ್ರಯಾಣಿಕರು ಜಾಸ್ತಿ ಆಗಿದ್ದಾರೆ. ಅದಕ್ಕೆ ಕಾರಣ ಈಗ ಬಂದ ಹೊಸ ರೈಲುಗಳೆಲ್ಲ. ಈಗ ಭದ್ರತೆ ಅಂತ ಹೇಳಿದರೆ ಅಲ್ಲಿ ಕನಿಷ್ಠ 2 RPF ಪೊಲೀಸ್ನವರು ಆದರೂ ಇರಬೇಕು, ಅಷ್ಟು ದೊಡ್ಡ ಇದನ್ನು ನೋಡ್ಕೊಳ್ಳಿಕ್ಕೆ. CC ಕ್ಯಾಮರಾಗಳು 4 ಇದ್ದರೆ 4 ದಿಕ್ಕಿನಲ್ಲಿ ಇಡೀ ಮಾನಿಟರ್ ಮಾಡುವ ರೂಮ್ನಲ್ಲಿ ಇಡೀ ಚಿತ್ರ ಅದರಲ್ಲಿ ಕಾಣ್ತದೆ.
ಆದರೆ ಇಲ್ಲಿ ಒಂದೇ ಒಂದು RPF ಪೊಲೀಸ್ ಇಲ್ಲ, ಒಂದೇ ಒಂದು CC ಕ್ಯಾಮರಾ ಇಲ್ಲ ಅಂತೇಳಿ ಹೇಳುವಾಗ ನಾವು ನಿನ್ನೆ ಮೊನ್ನೆ ನೋಡಿದ್ದೇವೆ ಭಂಗಾರದ ಅಂಗಡಿಗಳಲ್ಲಿ ಮತ್ತು ಎಲ್ಲೆಲ್ಲಿ ಯಾವ ರೀತಿ ಕಳ್ಳರು ಬರ್ತಾರೆ ಅಂತೇಳಿ ಎಲ್ಲ ಇದ್ದು, ಅಂದರೆ ಇಲ್ಲಿ ಎಲ್ಲ ಇಲ್ಲ ಅಂತೇಳಿ ಹೇಳುವಾಗ ಒಂದು ರೀತಿಯಲ್ಲಿ ಪುಂಡಾಟಿಕೆ ಮಾಡುವವರಿಗೆ ಅಥವಾ ಭಯೋತ್ಪಾದಕರಿಗೆ ಒಂದು ಸ್ವಾಗತ ಮಾಡಿದ ರೀತಿಯಲ್ಲಿ ಅಲ್ಲಿ ಉಂಟು. ಅದನ್ನು ಕ್ರಮ ತೆಗೆದುಕೊಳ್ಳದಿದ್ದರೆ ಅದರ ನಂತರ ಆಗುವ ಏನಾದರೂ ಘಟನೆಗಳಾದರೆ ಮತ್ತೆ ಖಂಡಿತವಾಗಿ ನಾವು ಪಶ್ಚಾತ್ತಾಪ ಪಡಬೇಕಾಗ್ತದೆ. ಇದಿಷ್ಟು ಸಾಮಾಜಿಕ ಹೋರಾಟಗಾರರಾಗಿರುವಂಥ ಜೆರಾಲ್ಡ್ ಟವರ್ಸ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಂಜಿತ್ ಜೊತೆ ಆದಿತ್ಯ, TV5 ಮಂಗಳೂರು.